ನಮಸ್ಕಾರ ಸ್ನೇಹಿತರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ. ಸ್ನೇಹಿತರೆ, ಇವತ್ತು ವೀಕೆಂಡ್ ಶೋ ಕಾರ್ಯಕ್ರಮ ಇದೆ. ಕಿಚ್ಚ ಸುದೀಪ್ ಅವರು ಗ್ರೌಂಡ್ ಆಗಿ ಓಪನ್ ಆಗಿ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಏನೆಲ್ಲ ಆಗುತ್ತೆ, ಯಾರಿಗೆಲ್ಲ ಕ್ಲಾಸ್ ಸಿಗುತ್ತೆ, ಕೆಚ್ಚೋನ ಚಪ್ಪಾಳೆ ಯಾರಿಗೆ, ಕೆಲವೊಂದಿಷ್ಟು ವಿಚಾರಗಳನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸೊ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ರೋಚಕತೆ ಕೂಡ ನಡೆದಿತ್ತು ನಿನ್ನೆ. ಸೊ ಕಳೆದ ಸೀಸನ್ನಕ್ಕಿಂತಲೂ ಈ ಸೀಸನ್ನಲ್ಲಿ ಕೂಡ ಸ್ವಲ್ಪ ಡೌನ್ ಆಗಿದ್ರು ಕೂಡ ಹೈಲೈಟ್ ಆಗಿ ಗಿಲ್ಲಿ ನಟ ಕಾಮಿಡಿಯ ಮೂಲಕ ಹೈಲೈಟ್ ಆಗಿ ಕಾಣ್ತಾ ಇರುವಂಥದ್ದು. ಸದ್ಯ ಇವತ್ತು ಅಶ್ವಿನಿ ಗೌಡ ಅವರ ಕೆರೆಕ್ ವಿಚಾರಕ್ಕೆ ಬರೋದಾದರೆ, ಅಶ್ವಿನಿ ಗೌಡ ಸುಮ್ಮನೆ ಟಾರ್ಗೆಟನ್ನು ಮಾಡ್ತಾರಾ, ತಂದಿಡುವ ವಿಚಾರವನ್ನು ತಂದಿಡುವ ಕೆಲಸವನ್ನು ಮಾಡ್ತಿದ್ದಾರಾ ಅನ್ನೋದು ಕೆಲವೊಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರುವಂಥದ್ದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮೇಲೆ ಅಶ್ವಿನಿ ಗೌಡ ಟಾರ್ಗೆಟನ್ನು ಹಿಡ್ಕೊಂಡಿದ್ದಾರೆ. ಪ್ರತಿ ಸಲನೂ ಕೂಡ ಇಲ್ಲ ಸಲ್ಲದ ವಿಚಾರಕ್ಕೆ ಆರೋಪವನ್ನು ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ವೀಕ್ಷಕರು ಕೂಡ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸದ್ಯ ಬಿಗ್ ಬಾಸ್ ಕೆಲವೊಂದು ಟೈಮಲ್ಲಿ ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಶ್ವಿನಿ ಗೌಡ ಅನ್ನುವಂಥ ಪ್ರೋಮೋ ಕೂಡ ರಿಲೀಸ್ ಆಯಿತು. ಸೊ ಅದು ಸೀಕ್ರೆಟ್ ಟ್ವಿಸ್ಟ್ ಕೂಡ ಕೊಟ್ಟಿದ್ರು ಬಿಗ್ ಬಾಸ್. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡ ಹೋಗಿದ್ದೇ ಒಳ್ಳೆಯದಾಯಿತು ಅಂತ ಅದೆಷ್ಟೋ ಜನ ಮಂದಿ ಕಮೆಂಟ್ ಕೂಡ ಹಾಕಿದ್ರು, ಒಳ್ಳೆಯದಾಯಿತು ಅಂತ. ಸದ್ಯ ಅದು ಟ್ವಿಸ್ಟ್ ಅಂತ ಗೊತ್ತಾದ ಮೇಲೆ ಕೆಲವೊಂದಿಷ್ಟು ವಿಚಾರಗಳು ಕೂಡ ಬಯಲಾಯಿತು. ಸೊ ಇವತ್ತು ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಆಗಿ ವೀಕೆಂಡ್ ಶೋಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ರಕ್ಷಿತಾ ಅವರು ಚಪ್ಪಲಿಯನ್ನು ಕಲಾವಿದರಿಗೆ ತೋರಿಸಿದ್ದು ಅನ್ನೋದನ್ನು ಭಾಳ ಸ್ಪೆಷಲ್ ಆಗಿ ಹೈಲೈಟ್ ಆಗಿ ಪ್ರೋಮೋದಲ್ಲೇ ತೋರಿಸಿರುವಂಥದ್ದು. ಸದ್ಯ ವಿಟಿಯನ್ನು ಹಾಕಿ ಕೆಂಡಾಮಂಡಲವಂತ ಕಿಚ್ಚ ಸುದೀಪ್ ಅಶ್ವಿನಿ ಗೌಡಗೆ ಒಗಿದು ಬೆಂಡೆತ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸೊ ಈ ಒಂದು ವಿಚಾರ ಬಹಳ ನೋವಾಗಿರುವಂಥದ್ದು. ಕಲಾವಿದರನ್ನ ಎತ್ತಿ ಕಟ್ಟುವ ಕೆಲಸವನ್ನು ಅಶ್ವಿನಿ ಗೌಡ ಮಾಡ್ತಾ ಇದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಕ್ಷಿತಾ ಶೆಟ್ಟಿ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಆಕೆಯ ಮೇಲೆ ಕುಗ್ಗಿಸುವ ಕೆಲಸವನ್ನು ಅಶ್ವಿನಿ ಗೌಡ ಅವರು ಮಾಡ್ತಾ ಇದ್ರು. ಸದ್ಯಕ್ಕೆ ಇವತ್ತು ಕಲಾವಿದರಾದಂತಹ ಕಿಚ್ಚ ಸುದೀಪ್ ಕೂಡ ಅಲ್ಲಿ ಆ್ಯಂಕರಿಂಗ್ ಮಾಡ್ತಾಯಿದ್ರು. ಸೊ ಸಖತ್ತಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಟಿಯನ್ನು ತೋರಿಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸೊ ಈ ಒಂದು ಕ್ಲಾಸ್ಗೆ ಸೈಲೆಂಟ್ ಆಗಿ ತಲೆ ತಗ್ಗಿಸಿದಂಥ ಅಶ್ವಿನಿ ಗೌಡಗೆ ನಿಮ್ಮ ಅಭಿಪ್ರಾಯ ಏನು? ಅಶ್ವಿನಿ ಗೌಡ ಅವರು ಈ ಒಂದು ವಿಚಾರವನ್ನು ಎತ್ತಿದ್ದು ಎಷ್ಟರ ಮಟ್ಟಿಗೆ ಸರಿ? ಕಲಾವಿದರಿಗೆ ಅವಮಾನ ಮಾಡಿದ್ದು ಇವರ ರಕ್ಷಿತಾ ಶೆಟ್ಟಿ ಅವರ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೋ ಮಾಡಿದ ತಪ್ಪಿಗೆ ಇವರು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವ್ರಿಗೆ ಖಡಕ್ಕಾಗಿ ನೇರವಾಗಿ ಉತ್ತರವನ್ನು ಕೊಡದೆ ಗಿಲ್ಲಿ ಅಂತಲೇ ಹೇಳ್ಬೋದು. ಸೊ ಗೆಜ್ಜೆ ಶಬ್ದಕ್ಕೆ ಕೂಡ ವಿಚಾರಕ್ಕೆ ಬಂದ ಕಡ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ನಿಂತಿದ್ರು. ಸೊ ಅವತ್ತು ಕೂಡ ರಕ್ಷಿತಾ ಶೆಟ್ಟಿಯ ಟಾರ್ಗೆಟನ್ನು ಮಾಡಿದರು. ಸೊ ಇವತ್ತು ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ, ಚಪ್ಪಲಿಯನ್ನು ತೋರಿಸಿದ್ದಾರೆ, ಕಲಾವಿದರನ್ನು ಎತ್ತಿ ಕಟ್ಟುವ ಕೆಲಸವನ್ನು ಅಶ್ವಿನಿ ಗೌಡ ಅವರು ಮಾಡಿದ್ದಾರೆ. ಸೊ ಇದು ನಿಜಕ್ಕೂ ಬೇಸರದ ವಿಚಾರ. ಸೊ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಕಿಚ್ಚ ಸುದೀಪ್ ಖಡಕ್ಕಾಗಿ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಸೊ ಇದು ಸೂಪರ್ ಆಗಿದೆ ಈ ಒಂದು ವಿಚಾರ. ಸೊ ಕಲಾವಿದರಿಗೆ ಗೌರವ ಕೊಡುವುದು ಎಲ್ಲರ ಒಂದು ಪ್ರಜೆಗಳಾಗಿರುವಂತಹ ಎಲ್ಲ ಅಭಿಮಾನಿಗಳು ಕೂಡ ಕರ್ತವ್ಯ. ಪ್ರಜೆಗಳಾದ ಮೇಲೆ ಇವತ್ತು ಕಲಾವಿದರನ್ನು ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು. ಸೊ ಕಲಾವಿದರೇ ಎತ್ತು ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ? ಸೊ ಅವರು ಸೀರಿಯಲ್ನಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಶ್ವಿನಿ ಗೌಡ ಕನ್ನಡದ ಹೋರಾಟಗಾರ್ತಿ ಕೂಡ ಹೌದು. ಸೊ ಕಲಾವಿದರಿಗೆ ಚಪ್ಪಲಿಯನ್ನು ತೋರಿಸಿದ್ದಾರೆ ಅಂತ ಇವ್ರಿಗೆ ಕೂಡ ಎತ್ತು ಕಟ್ಟುವಂಥ ವಿಚಾರ. ಸೊ ಇದನ್ನು ವಿಟಿ ತೋರಿಸಿ ಕಿಚ್ಚ ಸುದೀಪ್ ಹೈಲೈಟ್ ಆಗಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.